ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQGKಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ SSC ಎಕ್ಸಾಮ್, RPF ಎಕ್ಸಾಮ್, ALP ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದರೋ ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಇವತ್ತಿನೊಂದು ವಿಡಿಯೋದಲ್ಲಿ ಸಾಮಾನ್ಯ ಅಧ್ಯಯನ ರೈಲ್ವೆಯ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಕುರಿತು ನಿಮಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IQGK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ರೈಲ್ವೆ ಪಾರ್ಟ್ 10 ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1, ಸಾಗರಗಳ ಸರಾಸರಿ ಲವಣಾಂಶ ಎಷ್ಟು? ಆಪ್ಷನ್ ನಂಬರ್ ಎ 1000ಕ್ಕೆ 10 ಭಾಗಗಳು. ಆಪ್ಷನ್ ನಂಬರ್ ಬಿ 1000ಕ್ಕೆ 24 ಭಾಗಗಳು. ಆಪ್ಷನ್ ನಂಬರ್ ಸಿ 1000ಕ್ಕೆ 50 ಭಾಗಗಳು. ಆಪ್ಷನ್ ನಂಬರ್ ಡಿ ಪ್ರತಿ 1000ಕ್ಕೆ 35 ಭಾಗಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಪ್ರತಿ 1000ಕ್ಕೆ 35 ಭಾಗಗಳು. ಇದು ಸಾಗರಗಳ ಸರಾಸರಿ ಲವಣಾಂಶ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 2, ಅಸ್ಪೃಶ್ಯತೆ ನಿರ್ಮೂಲನೆಯು ಭಾರತೀಯ ಸಂವಿಧಾನದ ಯಾವ ಮೂಲಭೂತ ಹಕ್ಕಿನ ಅಡಿಯಲ್ಲಿ ಬರುತ್ತದೆ? ಆಪ್ಷನ್ ನಂಬರ್ ಎ ಶೋಷಣೆಯ ವಿರುದ್ಧದ ಹಕ್ಕು. ಆಪ್ಷನ್ ನಂಬರ್ ಬಿ ಬದುಕುವ ಹಕ್ಕು. ಆಪ್ಷನ್ ನಂಬರ್ ಸಿ ಸಮಾನತೆಯ ಹಕ್ಕು. ಆಪ್ಷನ್ ನಂಬರ್ ಡಿ ಧರ್ಮದ ಸ್ವಾತಂತ್ರ್ಯ ಹಕ್ಕು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸಮಾನತೆಯ ಹಕ್ಕು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3, ಭಾರತದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಲಾರ್ಡ್ ರಿಪ್ಪನ್. ಆಪ್ಷನ್ ನಂಬರ್ ಬಿ ಲಾರ್ಡ್ ಲಿಟ್ಟನ್. ಆಪ್ಷನ್ ನಂಬರ್ ಸಿ ಲಾರ್ಡ್ ವೆಲ್ಲೆಸ್ಲಿ. ಆಪ್ಷನ್ ನಂಬರ್ ಡಿ ಲಾರ್ಡ್ ಕರ್ಜನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಲಾರ್ಡ್ ರಿಪ್ಪನ್ ಬಂದ್ಬಿಟ್ಟು ಇವರು ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 4, ಪೀಠಿಕೆಯಲ್ಲಿ ಸಮಾಜವಾದಿ ಪದವನ್ನು ಭಾರತೀಯ ಸಂವಿಧಾನದ ಯಾವ ತಿದ್ದುಪಡಿಯಲ್ಲಿ ಸೇರಿಸಲಾಗಿದೆ? ಆಪ್ಷನ್ ನಂಬರ್ ಎ 42ನೇ ತಿದ್ದುಪಡಿ. ಆಪ್ಷನ್ ನಂಬರ್ ಬಿ 10ನೇ ತಿದ್ದುಪಡಿ. ಆಪ್ಷನ್ ನಂಬರ್ ಸಿ 44ನೇ ತಿದ್ದುಪಡಿ. ಆಪ್ಷನ್ ನಂಬರ್ ಡಿ 24ನೇ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 42ನೇ ತಿದ್ದುಪಡಿ ಬಂದ್ಬಿಟ್ಟು ಇದು ಸಮಾಜವಾದಿ ಪದವನ್ನು ಭಾರತೀಯ ಸಂವಿಧಾನ ತಿದ್ದುಪಡಿಯಲ್ಲಿ ಸೇರಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 5, ಸಾಂಪ್ರದಾಯಿಕ ಕೈಗವಸು ಬೊಂಬೆ ಪ್ರದರ್ಶನ ಪಾವಕುತ್ತು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಆಂಧ್ರ ಪ್ರದೇಶ್. ಆಪ್ಷನ್ ನಂಬರ್ ಬಿ ಕೇರಳ. ಆಪ್ಷನ್ ನಂಬರ್ ಸಿ ಕರ್ನಾಟಕ. ಆಪ್ಷನ್ ನಂಬರ್ ಡಿ ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಕೇರಳ ರಾಜ್ಯಕ್ಕೆ ಇದು ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 6, ದಕ್ಷಿಣ ಆಫ್ರಿಕಾದ ಕಿಂಬರ್ಲಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಆಪ್ಷನ್ ನಂಬರ್ ಎ ವಜ್ರಗಳು. ಆಪ್ಷನ್ ನಂಬರ್ ಬಿ ಪ್ಲಾಟಿನಮ್. ಆಪ್ಷನ್ ನಂಬರ್ ಸಿ ತಾಮ್ರ. ಆಪ್ಷನ್ ನಂಬರ್ ಡಿ ಕಬ್ಬಿಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ವಜ್ರಗಳು. ಇವು ದಕ್ಷಿಣ ಆಫ್ರಿಕಾದ ಕಿಂಬರ್ಲಿಗೆ ಪ್ರಸಿದ್ಧವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 7, ಯಾರ ಸಲಹೆಯ ಮೇರೆಗೆ ಗಾಂಧಿಯವರು ಭೂಮಿ ಮತ್ತು ಅದರ ಜನರನ್ನು ತಿಳಿದುಕೊಳ್ಳಲು ಬ್ರಿಟಿಷ್ ಇಂಡಿಯಾವನ್ನು ಸುತ್ತಲು 1 ವರ್ಷ ಕಳೆದರು? ಆಪ್ಷನ್ ನಂಬರ್ ಎ ದಾದಾಬಾಯಿ ನೌರೋಜಿ. ಆಪ್ಷನ್ ನಂಬರ್ ಬಿ ಲಾಲಾ ಲಜಪತ್ ರಾಯ್. ಆಪ್ಷನ್ ನಂಬರ್ ಸಿ ಬಾಲಗಂಗಾಧರ ತಿಲಕ್. ಆಪ್ಷನ್ ನಂಬರ್ ಡಿ ಗೋಪಾಲಕೃಷ್ಣ ಗೋಖಲೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಗೋಪಾಲಕೃಷ್ಣ ಗೋಖಲೆ ಅವರ ಮೇರೆಗೆ ಇವರು ಹೋಗ್ತಾರೆ ಫ್ರೆಂಡ್ಸ್. ಪ್ರಶ್ನೆ 8, ಮಹಾಬಲಿಪುರಂನಲ್ಲಿ ಪಂಚರಥಗಳನ್ನು ನಿರ್ಮಿಸಿದ ಕೀರ್ತಿ ಈ ಕೆಳಗಿನ ಯಾವ ರಾಜವಂಶಕ್ಕೆ ಸಲ್ಲಿಸುತ್ತದೆ? ಆಪ್ಷನ್ ನಂಬರ್ ಎ ಗಂಗರು. ಆಪ್ಷನ್ ನಂಬರ್ ಬಿ ಚೋಳರು. ಆಪ್ಷನ್ ನಂಬರ್ ಸಿ ಪಲ್ಲವರು.
ಆಪ್ಷನ್ ನಂಬರ್ ಡಿ ಪಾಂಡ್ಯರು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಪಲ್ಲವರು ಅಂತ ಇರೋದು ಫ್ರೆಂಡ್ಸ್. ಪಂಚರಥಗಳನ್ನು ನಿರ್ಮಿಸಿದ ಕೀರ್ತಿ ಪಲ್ಲವರಿಗೆ ಸಲ್ಲುತ್ತದೆ ಫ್ರೆಂಡ್ಸ್. ಪ್ರಶ್ನೆ 9. ಲಂಡನ್ನಲ್ಲಿರುವ ವೆಂಬ್ಲಿ ಕ್ರೀಡಾಂಗಣವು ಈ ಕೆಳಗಿನ ಯಾವ ಆಟ ಮತ್ತು ಕ್ರೀಡೆಗೆ ಹೆಸರುವಾಸಿಯಾಗಿದೆ? ಆಪ್ಷನ್ ನಂಬರ್ ಎ ಫುಟ್ಬಾಲ್, ಆಪ್ಷನ್ ನಂಬರ್ ಬಿ ಬಾಕ್ಸಿಂಗ್, ಆಪ್ಷನ್ ನಂಬರ್ ಸಿ ವಾಲಿಬಾಲ್, ಆಪ್ಷನ್ ನಂಬರ್ ಡಿ ಕುದುರೆ ಸವಾರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಫುಟ್ಬಾಲ್ ಕ್ರೀಡೆಗೆ ಇದು ಲಂಡನ್ ಕ್ರೀಡಾಂಗಣ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 10. ಹೋಮ್ ರೂಲ್ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ಅದನ್ನು ನಾನು ಹೊಂದುತ್ತೇನೆ ಎಂದು ಯಾರು ಹೇಳಿದರು? ಆಪ್ಷನ್ ನಂಬರ್ ಎ ಆನಿ ಬೆಸೆಂಟ್, ಆಪ್ಷನ್ ನಂಬರ್ ಬಿ ಬಾಲಗಂಗಾಧರ ತಿಲಕ್, ಆಪ್ಷನ್ ನಂಬರ್ ಸಿ ಲಾಲಾ ಲಜಪತ್ ರಾಯ್, ಆಪ್ಷನ್ ನಂಬರ್ ಡಿ ದಾದಾಬಾಯಿ ನೌರೋಜಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಬಾಲಗಂಗಾಧರ ತಿಲಕ್ ಅವರು ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದುತ್ತಿರ್ತೀನಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಪ್ರಶ್ನೆ 11. ಎತ್ತರದ ಹೆಚ್ಚಳದೊಂದಿಗೆ ವಾತಾವರಣದ ಒತ್ತಡ ಏನಾಗುತ್ತದೆ? ಆಪ್ಷನ್ ನಂಬರ್ ಎ ಕಡಿಮೆಯಾಗುತ್ತದೆ, ಆಪ್ಷನ್ ನಂಬರ್ ಬಿ ಸ್ಥಿರವಾಗಿರುತ್ತದೆ, ಆಪ್ಷನ್ ನಂಬರ್ ಸಿ ಏಕರೂಪವಾಗಿರುತ್ತದೆ, ಆಪ್ಷನ್ ನಂಬರ್ ಡಿ ಹೆಚ್ಚುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕಡಿಮೆಯಾಗುತ್ತದೆ ಫ್ರೆಂಡ್ಸ್. ಎತ್ತರಕ್ಕೆ ಹೋದಂತೆ ವಾತಾವರಣದ ಒತ್ತಡ ಬಂದ್ಬಿಟ್ಟು ಕಡಿಮೆ ಆಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 12. ನೀತಿ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ನಂಬರ್ ಎ 2013, ಆಪ್ಷನ್ ನಂಬರ್ ಬಿ 2016, ಆಪ್ಷನ್ ನಂಬರ್ ಸಿ 2014, ಆಪ್ಷನ್ ನಂಬರ್ ಡಿ 2015. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ 2015ರಲ್ಲಿ ನೀತಿ ಆಯೋಗವು ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 13. ಅನ್ನಪೂರ್ಣ ಯೋಜನೆಯ ಗುರಿ ಗುಂಪು ಯಾವುದು? ಆಪ್ಷನ್ ನಂಬರ್ ಎ ಬಡವರಲ್ಲಿ ಬಡವರು, ಆಪ್ಷನ್ ನಂಬರ್ ಬಿ 0 to 6 ವರ್ಷದೊಳಗಿನ ಎಲ್ಲ ಮಕ್ಕಳು, ಆಪ್ಷನ್ ನಂಬರ್ ಸಿ ನಿರ್ಗತಿಕ ಹಿರಿಯ ನಾಗರಿಕರು, ಆಪ್ಷನ್ ನಂಬರ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಅನ್ನಪೂರ್ಣ ಯೋಜನೆಯು ನಿರ್ಗತಿಕ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 14. ದುಲೀಪ್ ಟ್ರೋಫಿ ಈ ಕೆಳಗಿನ ಯಾವ ಆಟ ಮತ್ತು ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ವಾಲಿಬಾಲ್, ಆಪ್ಷನ್ ನಂಬರ್ ಬಿ ಕ್ರಿಕೆಟ್, ಆಪ್ಷನ್ ನಂಬರ್ ಸಿ ಹಾಕಿ, ಆಪ್ಷನ್ ನಂಬರ್ ಡಿ ಫುಟ್ಬಾಲ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಕ್ರಿಕೆಟ್ ಬಂದ್ಬಿಟ್ಟು ಇದು ದುಲೀಪ್ ಟ್ರೋಫಿಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 15. ಕೆಳಗಿನವರಲ್ಲಿ ಯಾರು 1893ರಲ್ಲಿ ಚಿಕಾಗೋದಲ್ಲಿ ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಪ್ರಸಿದ್ಧ ಭಾಷಣ ಮಾಡಿದವರು? ಆಪ್ಷನ್ ನಂಬರ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ನಂಬರ್ ಬಿ ಸ್ವಾಮಿ ವಿವೇಕಾನಂದ, ಆಪ್ಷನ್ ನಂಬರ್ ಸಿ ಸರ್ದಾರ್ ವಲ್ಲಭಾಯಿ ಪಟೇಲ್, ಆಪ್ಷನ್ ನಂಬರ್ ಡಿ ಮಹಾತ್ಮ ಗಾಂಧಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸ್ವಾಮಿ ವಿವೇಕಾನಂದ ಇವರು ಚಿಕಾಗೋ ಸಮ್ಮೇಳನದಲ್ಲಿ ಪ್ರಸಿದ್ಧ ಭಾಷಣ ಮಾಡ್ತಾರೆ ಫ್ರೆಂಡ್ಸ್. ಪ್ರಶ್ನೆ 16. 2017ರಲ್ಲಿ ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಆಪ್ಷನ್ ನಂಬರ್ ಎ ಸ್ಟಾನ್ ವಾವ್ರಿಂಕಾ, ಆಪ್ಷನ್ ನಂಬರ್ ಬಿ ಆಂಡಿ ಮರ್ರೆ, ಆಪ್ಷನ್ ನಂಬರ್ ಸಿ ರಾಫೆಲ್ ನಡಾಲ್, ಆಪ್ಷನ್ ನಂಬರ್ ಡಿ ಮರಿನ್ ಸಿಲಿಕ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ರಾಫೆಲ್ ನಡಾಲ್ ಅವರು 2017ರ ಫ್ರೆಂಚ್ ಒಲಿಂಪಿಕ್ಸ್ ಸಿಂಗಲ್ಸ್ ಗ್ರ್ಯಾಂಡ್ನಲ್ಲಿ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 17. ದಿ ರೇಸ್ ಆಫ್ ಮೈ ಲೈಫ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಆಪ್ಷನ್ ನಂಬರ್ ಎ ಅಜ್ಮೀರ್ ಸಿಂಗ್, ಆಪ್ಷನ್ ನಂಬರ್ ಬಿ ಮಿಲ್ಕಾ ಸಿಂಗ್, ಆಪ್ಷನ್ ನಂಬರ್ ಸಿ ಅಮೃತ್ ಪಾಲ್,
ಆಪ್ಷನ್ ನಂಬರ್ ಡಿ ಮಕನ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಿಲ್ಕಾ ಸಿಂಗ್ ಅವರು ದಿ ರೇಸ್ ಆಫ್ ಮೈ ಲೈಫ್ ಆತ್ಮಚರಿತೆಯನ್ನು ಹೊಂದಿರುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 18, ರಾಮ್ ಮೋಹನ್ ರೈಗೆ ರಾಜ್ಯ ಬಿರುದು ಕೊಟ್ಟವರು ಯಾರು? ಆಪ್ಷನ್ ನಂಬರ್ ಎ ಶಾ ಆಲಂ 1, ಆಪ್ಷನ್ ನಂಬರ್ ಬಿ ಶಾ ಆಲಂ 2, ಆಪ್ಷನ್ ನಂಬರ್ ಸಿ ಮೊಹಮ್ಮದ್ ಶಾ, ಆಪ್ಷನ್ ನಂಬರ್ ಡಿ ಅಕ್ಬರ್ 2. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಅಕ್ಬರ್ 2 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 19, ಎಲ್ಲ ವಲಯ ಮಂಡಳಿಗಳ ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ ರಾಜ್ಯಪಾಲರು, ಆಪ್ಷನ್ ನಂಬರ್ ಬಿ ಕೇಂದ್ರ ಗೃಹ ಸಚಿವರು, ಆಪ್ಷನ್ ನಂಬರ್ ಸಿ ಅಧ್ಯಕ್ಷರು, ಆಪ್ಷನ್ ನಂಬರ್ ಡಿ ಪ್ರಧಾನಮಂತ್ರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕೇಂದ್ರ ಗೃಹ ಸಚಿವರು ಎಲ್ಲ ಮಂಡಳಿಯ ಅಧ್ಯಕ್ಷರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 20, ಬ್ರಿಟಿಷ್ ಭಾರತದಲ್ಲಿ ಕೋಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನು ಯಾವಾಗ ವರ್ಗಾಯಿಸಲಾಯಿತು? ಆಪ್ಷನ್ ನಂಬರ್ ಎ 1911, ಆಪ್ಷನ್ ನಂಬರ್ ಬಿ 1919, ಆಪ್ಷನ್ ನಂಬರ್ ಸಿ 1923, ಆಪ್ಷನ್ ನಂಬರ್ ಡಿ 1915. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1911ರಲ್ಲಿ ಭಾರತದಲ್ಲಿ ಕೋಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾಯಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 21, ಪಂಚಾಯತ್ಗಳ ಅವಧಿ ಎಷ್ಟು? ಆಪ್ಷನ್ ನಂಬರ್ ಎ 5 ವರ್ಷಗಳು, ಆಪ್ಷನ್ ನಂಬರ್ ಬಿ 3 ವರ್ಷಗಳು, ಆಪ್ಷನ್ ನಂಬರ್ ಸಿ 2 ವರ್ಷಗಳು, ಆಪ್ಷನ್ ನಂಬರ್ ಡಿ 6 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 5 ವರ್ಷಗಳು ಇವು ಪಂಚಾಯಿತಿಯ ಅವಧಿ ಆಗಿರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 22, ಭಾರತದಲ್ಲಿ ಪ್ರಸ್ತುತ ಮಲ್ಬೇರಿ ರೇಷ್ಮೆಯ ಪ್ರಮುಖ ಉತ್ಪಾದಕ ರಾಜ್ಯ ಯಾವುದು? ಆಪ್ಷನ್ ನಂಬರ್ ಎ ಗುಜರಾತ್, ಆಪ್ಷನ್ ನಂಬರ್ ಬಿ ಕರ್ನಾಟಕ, ಆಪ್ಷನ್ ನಂಬರ್ ಸಿ ಪಂಜಾಬ್, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್. ಇದಕ್ಕೆ ಸರಿಯಾದ ಉತ್ತರವಾದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಕರ್ನಾಟಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 23, ಭಾರತೀಯ ಸಂವಿಧಾನ ಪೀಠಿಕೆಯಲ್ಲಿ ಯೂನಿಟಿ ಆಫ್ ದಿ ನೇಷನ್ ಬದಲಿಗೆ ಯಾವ ಪದವನ್ನು ಬಳಸಲಾಗಿದೆ? ಆಪ್ಷನ್ ನಂಬರ್ ಎ ರಾಷ್ಟ್ರದ ಸಾಮರಸ್ಯ, ಆಪ್ಷನ್ ನಂಬರ್ ಬಿ ರಾಷ್ಟ್ರದ ಭ್ರಾತೃತ್ವ, ಆಪ್ಷನ್ ನಂಬರ್ ಸಿ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆ, ಆಪ್ಷನ್ ನಂಬರ್ ಡಿ ರಾಷ್ಟ್ರದ ಸಮಾನತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆ. ಇದು ಯೂನಿಟಿ ಆಫ್ ನೇಷನ್ ಬದಲಿಗೆ ಈ ಪದವನ್ನು ಬಳಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 24, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಹವಾಮಾನವನ್ನು ನಿರ್ಧರಿಸುವ ಅಂಶವಾಗಿದೆ? ಆಪ್ಷನ್ ನಂಬರ್ ಎ ಅಕ್ಷಾಂಶ, ಆಪ್ಷನ್ ನಂಬರ್ ಬಿ ಭೂಮಿ ಮತ್ತು ನೀರಿನ ವಿತರಣೆ, ಆಪ್ಷನ್ ನಂಬರ್ ಸಿ ಹಿಮಾಲಯ ಪರ್ವತಗಳು, ಆಪ್ಷನ್ ನಂಬರ್ ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮೇಲಿನ ಎಲ್ಲವೂ ಇದು ಹವಾಮಾನ ಅಂಶವನ್ನು ನಿರ್ಧರಿಸುತ್ತವೆ ಫ್ರೆಂಡ್ಸ್. ಪ್ರಶ್ನೆ 25, ಇವುಗಳಲ್ಲಿ ಯಾವುದನ್ನು ದೊಡ್ಡ ನಗರಗಳ ಆಡಳಿತಕ್ಕಾಗಿ ರಚಿಸಲಾಗಿದೆ? ಆಪ್ಷನ್ ನಂಬರ್ ಎ ಮುನ್ಸಿಪಲ್ ಕಾರ್ಪೊರೇಷನ್, ಆಪ್ಷನ್ ನಂಬರ್ ಬಿ ರಾಜ್ಯ ಕೌನ್ಸಿಲ್, ಆಪ್ಷನ್ ನಂಬರ್ ಸಿ ವಲಯ ಕೌನ್ಸಿಲ್, ಆಪ್ಷನ್ ನಂಬರ್ ಡಿ ಪಂಚಾಯತ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ್.